ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಈಗ DCET ಅವರಿಗೆ ಒಂದು ಲಿಂಕ್ನ ಅಪ್ಡೇಟ್ ಮಾಡಿದ್ದಾರೆ. ಆ ಲಿಂಕ್ನ ಓಪನ್ ಮಾಡ್ಕೊಳೋಕ್ಕೆ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ KE ಅಂತ ಟೈಪ್ ಮಾಡಿ ಅಲ್ಲಿ ಡಿಪ್ಲೊಮಾ CET 2024 ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಅದು ಈ ಥರ ಬರುತ್ತೆ. ಇಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ, DCET ಮಾರ್ಕ್ಸ್ ಎಂಟ್ರಿ ಪೋರ್ಟಲ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ನಿಮಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. DCET ಮಾರ್ಕ್ಸ್ ಎಂಟ್ರಿ ಪೋರ್ಟಲ್ 2024 ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೋರ್ಟಲ್ ಬರುತ್ತೆ ನಿಮಗೆ. ಈ ಪೋರ್ಟಲಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿ, ಆ ಅಪ್ಲಿಕೇಶನ್ದು ಪಾಸ್ವರ್ಡ್ ಇರುತ್ತಲ್ಲ, ನೀವು ಫಸ್ಟ್ ಅಪ್ಲೈ ಮಾಡಿದ್ದು ಆ ಪಾಸ್ವರ್ಡ್ ಹಾಕಬೇಕು. ಆ ಪಾಸ್ವರ್ಡ್ ಎಂಟರ್ ಮಾಡಿದ ನಂತರ ನೀವು ಕೆಳಗಿರೋ ಕ್ಯಾಪ್ಚಾವನ್ನು ನೀವು ನೀಟಾಗಿ ಅದು ಹೆಂಗಿದೆಯೋ ಹಂಗೇ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಲಾಗಿನ್ ಕೊಡಬೇಕು. ನೀವು ಲಾಗಿನ್ ಕೊಟ್ಟರೆ ಮಾತ್ರನೇ ಅದು ಲಾಗಿನ್ ಆಗೋದು, ಇಲ್ಲಾಂದರೆ ಲಾಗಿನ್ ಆಗಲ್ದು. ಅದು ನೆನಪಿರಲಿ, ನೀವು ಅಪ್ಲಿಕೇಶನ್ ಏನು ಹಾಕಿರ್ತೀರೋ ಆ ಅಪ್ಲಿಕೇಶನ್ ನಂಬರೇ ಆಗಿರಬೇಕು, ಬೇರೆ ನಂಬರ್ ಆಗಲ್ಲ. ನಂತರ ನಿಮ್ಗೆ ಈ ಥರ ನೋಡೋಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ 3 ಇಯರ್ಸ್ದು ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ಕೊಟ್ಟಿರೋ ಜಾಗದಲ್ಲಿ ನೀವು ಅಲ್ಲಿ ಮಾರ್ಕ್ಸ್ನ ಹಾಕಬೇಕಾಗುತ್ತೆ. ನಿಮ್ಮದು CGPL ಇರುತ್ತೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡಲ್ಲಿ. ಸೊ ನೀವು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ಹಾಕಬೇಕಿರುತ್ತೆ. ಆ ಕನ್ವರ್ಟ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ಇದೆ, ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಉಪಯೋಗಿಸ್ಕೊಂಡು CGPIಯಿಂದ ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಹಾಕ್ಬೋದು, ಆಯಿತಾ. ಮತ್ತು ನೀವೇನಾದರೂ ಹ್ಯಾವ್ ಯು ಜಾಯಿನ್ ಡಿಪ್ಲೊಮಾ ಥ್ರೂ ಲ್ಯಾಟ್ರಲ್ ಎಂಟ್ರಿ, ನೀವೇನಾದರೂ PUC ಮುಗಿಸ್ಕೊಂಡು ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ ತೊಗೊಂಡಿದ್ರೆ ಅಂಥವರು ಎಸ್ ಅಂತ ಕೊಡಿ. ಅವ್ರಿಗೆ ನಿಮಗೆ ಈ ಥರ ಬರುತ್ತೆ. ನೀವು ನೋ ಅಂತ ಕೊಟ್ಟರೆ, ನೀವು ಡೈರೆಕ್ಟ್ 10th ಬಂದಿದ್ದೀರಾ ಅಂದರೆ ನೋ ಅಂತ ಕೊಡಿ. ಸೊ ನೀವು ಫಸ್ಟ್ ಇಯರ್ ಪಾಸ್ ಆಗಿದ್ದಲ್ಲಿ ಪಾಸ್ ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ಮಂತ್ ಆಫ್ ಪಾಸಿಂಗ್ ಅಂತ ಇದೆ, ಅಲ್ಲಿ ನೀವು ಮಂತ್ ಆಫ್ ಪಾಸಿಂಗ್ನ ನೀಟಾಗಿ ನೋಡ್ಕೊಬೇಕಾಗುತ್ತೆ. ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಅಕ್ಟೋಬರ್ ಅಂತ ಇರುತ್ತೆ, ಅಕ್ಟೋಬರ್ ಅಂತ ಹಾಕಬೇಕು. ಮತ್ತು ಇಯರ್ ಬಂದು ನೀವು 2021 ಜಾಯ್ನ್ ಆಗಿದ್ದರೆ 2022 ಅಂತ ಹಾಕಬೇಕಾಗುತ್ತೆ. ಯಾಕಂದರೆ ನೀವು 1 ಇಯರ್ ಪಾಸ್ ಆಗಿರ್ತೀರ, ಸೊ ಅದಕ್ಕೆ 2022. ಮಾರ್ಕ್ಸ್ ಬಂದು ಟೋಟಲ್ ಆ ಫಸ್ಟ್ ಇಯರ್ದು ಬಂದು 1000 ಮಾರ್ಕ್ಸಿಗೆ ನಡೆದಿದೆ, ಅಲ್ಲಿ 1000 ಅಂತ ಟೈಪ್ ಮಾಡಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಅನ್ನೋ ಜಾಗದಲ್ಲಿ ನೀವು 1000 ಅಂತ ಅಪ್ಲೋಡ್ ಮಾಡಬೇಕು, ಅಂದರೆ ನೀವು ಟೈಪ್ ಮಾಡಬೇಕಾಗುತ್ತೆ. ನೀವು ಇದೆಲ್ಲ ಅಪ್ಲಿಕೇಶನು ಲ್ಯಾಪ್ಟಾಪು ಇಲ್ಲ ಯಾವುದೋ ಸೈಬರ್ ಸೆಂಟ್ರಲ್ಲಿ ಹೋಗಿ ಮಾಡಿದ್ರೆ ಬೆಸ್ಟು, ಯಾಕೆ ಮೊಬೈಲಲ್ಲಿ ಅಷ್ಟು ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೆ ಇಲ್ಲಿ 1000 ಮಾರ್ಕ್ಸ್ ಅಂತ ಅಪ್ಲೋಡ್ ಮಾಡಬೇಕು, ಮೀನ್ಸ್ ಟೈಪ್ ಮಾಡಬೇಕು. ನಿಮ್ಮ ಒಬ್ಟೈನ್ ಮಾರ್ಕ್ಸ್, ನಿಮ್ಮದು ಫಸ್ಟ್ ಸೆಮ್ CGPA, ಸೆಕೆಂಡ್ ಸೆಮ್ CGPA ಇರುತ್ತಲ್ಲ, ಫಸ್ಟ್ ಸೆಮ್ CGPAನ ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ. ಮಾರ್ಕ್ಸ್ ಎಷ್ಟು ಬರುತ್ತೋ ಸೆಕೆಂಡ್ ಸೆಮ್ದು ಹಂಗೆ ಕನ್ವರ್ಟ್ ಮಾಡಿ ಆ್ಯಡ್ ಮಾಡಿ. ಎರಡು ಆ್ಯಡ್ ಮಾಡಿಬಿಟ್ಟು ಒಬ್ಟೈನ್ಡ್ ಮಾರ್ಕ್ಸಲ್ಲಿ ಹಾಕಬೇಕು. ಇಲ್ಲಿ ನಾನು 883 ಬಂದಿದೆ, ಇಲ್ಲಿ ಯಾರದು ಅವ್ರದ್ದು ಹಾಕ್ತೀನಿ. ಸೊ ನೀವು ಹಾಕ್ತಿದ್ದಂಗೆ ಆಟೋಮೆಟಿಕ್ ಪರ್ಸೆಂಟೇಜಿಗೆ ಅದು ಕನ್ವರ್ಟ್ ಆಗುತ್ತೆ. ನೀವು ಸೆಕೆಂಡ್ ಇಯರ್ ಪಾಸ್ ಆಗಿದ್ದರೆ ಪಾಸ್ ಅಂತ ಮಾಡಿ, ಅಲ್ಲಿ ಮಂತ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ, ಅಲ್ಲಿ ಬಂದು ನೀವು, ನಾನು ಅಲ್ಲಿ ಮಂತ್ ಹಾಕ್ತಿದ್ದಂಗೆ ಇಲ್ಲಿ ಪರ್ಸೆಂಟೇಜ್ ಫಸ್ಟ್ ಇಯರ್ದು ಬಂದಿದೆ. ಸೆಕೆಂಡ್ ಇಯರ್ದು ಮಂತ್ ಬಂದು ಪಾಸಿಂಗ್ ಮಂತ್ ಬಂದು ಆಗಸ್ಟು, ಇಯರ್ ಬಂದು 2023 ಅಂತ ಹಾಕಬೇಕು. ಅದರದ್ದು ಟೋಟಲ್ ಮಾರ್ಕ್ಸ್ ಬಂದು 900 ಬರುತ್ತೆ. ಸೊ ನಿಮಗೆ ಫಸ್ಟ್ ಅದೇ ಥರ್ಡ್ ಸೆಮ್ ಮತ್ತು ಫೋರ್ತ್ ಸೆಮ್ದು CGPAನ ಮಾರ್ಕ್ಸ್ ಕನ್ವರ್ಟ್ ಮಾಡಿ ಆ್ಯಡ್ ಮಾಡಬೇಕು. ಅದೆರಡನ್ನೂ ಆ್ಯಡ್ ಮಾಡಿ ಇಲ್ಲಿ ಒಬ್ಟೈನ್ ಮಾರ್ಕ್ಸಲ್ಲಿ ಹಾಕಬೇಕು, ಆಯಿತಾ. ಇಲ್ಲಿ ನಿಮ್ಗೆ ಎಷ್ಟು ಬಂದಿರುತ್ತೋ ಅಷ್ಟನ್ನು ಟೈಪ್ ಮಾಡಿ. 900ಗೆ ಈಗ ನಿಮ್ಮದು ಎಷ್ಟು ಬಂದಿದೆ ಥರ್ಡ್ ಮತ್ತು ಫೋರ್ತ್ ಸೆಮ್ದು ಮಾರ್ಕ್ಸು, ಅದನ್ನು ಆ್ಯಡ್ ಮಾಡಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಈ ವಿದ್ಯಾರ್ಥಿದು 741 ಬಂದಿದೆ, 740 ಅಂತ ಟೈಪ್ ಮಾಡಿ ನೀವು ನೆಕ್ಸ್ಟ್ ಥರ್ಡ್ ಇಯರ್ ಕಾಲಮಿಗೆ ಬರಬೇಕಾಗುತ್ತೆ. ಅಲ್ಲಿ ನೋಡಿ ಪರ್ಸೆಂಟೇಜಿಗೆ ಕನ್ವರ್ಟ್ ಆಗಿದೆ. ಥರ್ಡ್ ಇಯರ್ದಲ್ಲಿ ನೀವು ಪಾಸ್ ಅಂತ ಟೈಪ್ ಮಾಡೋಕ್ಕೆ, ಪಾಸ್ ಆಗಿದ್ದಲ್ಲಿ ಪಾಸ್ ಅಂತ ಸೆಲೆಕ್ಟ್ ಮಾಡಿ. ಮಂತ್ ಆಫ್ ಪಾಸಿಂಗ್ ಬಂದು ಜೂನ್ ಅಂತ ಹಾಕಿ, ಮತ್ತು ಪಾಸಿಂಗ್ ಇಯರ್ ಬಂದು 2024 ಅಂತ ಹಾಕಬೇಕು. ಸೊ ಅದರದ್ದು ಮಾರ್ಕ್ಸ್ ಬಂದು 5th 6th ಸೆಮ್ದು ಟೋಟಲ್ ಮಾರ್ಕ್ಸು 800 ಮಾರ್ಕ್ಸಿಗಿದೆ. ಸೊ ನಿಮ್ಮದು 5th ಮತ್ತು 6th ಸೆಮ್ದು CGPAನ ತೆಗೆದು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ನಿಮಗೆ ಎಷ್ಟು ಬಂದಿರುತ್ತೋ ಅದೆರಡನ್ನೂ ಆ್ಯಡ್ ಮಾಡಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಈಗ 749 ಬಂದಿದೆ ಅಂದರೆ ಅದನ್ನು ನೀವು ಅದು ಕೊಟ್ಟು ನೀವು ಇಯರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ನಿಮ್ಮದು ಪರ್ಸೆಂಟೇಜ್ ಬಂದಿದೆ, ಈಗ ಪರ್ಸೆಂಟೇಜ್ 3 ಕೂಡ ಬಂದಿದೆ. ಇದಾದ ನಂತರ ಅಲ್ಲಿ NATA ಅಂತ ಇದೆ,
ಆಯಿತಾ. ನೋಡಿ ಇಲ್ಲಿ 3% ಬಂದಿದೆ, ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಏನಾದರೂ ನ್ಯಾಷನಲ್ ಆರ್ಕಿಟೆಕ್ಚರಲ್ ಎಕ್ಸಾಮ್ ಏನಾದ್ರು ತೊಗೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಟು ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿರಿ, ಸೇಫರ್ ಸೈಡ್. ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಬರಬೇಕು ನಿಮಗೆ, ಡಿಪ್ಲೊಮಾ ಮಾರ್ಕ್ಸ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಇನ್ನೂ ಒಂದ್ಸಲ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟು ಲಾಸ್ಟಿಗೆ ಲಾಗೌಟ್ ಆಗಿ. ಸೊ ನೀವು ಇಷ್ಟು ಮಾಡಿದ್ರೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸು ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಗಾಬರಿ ಬೀಳೋ ಅಂಥದ್ದೇನೂ ಇಲ್ಲ. ಸೊ ಆರಾಮಾಗಿ ನೀವು ಲಾಗೌಟ್ ಆಗ್ಬೋದು. ಧನ್ಯವಾದಗಳು.